ಅಶ್ವಥ್ ನಾರಾಯಣ್ ಸರ್ ಹತ್ರ ನನ್ನ ಒಂದು ಕ್ವೆಶ್ಚನ್ ಇದೆ ಸರ್. ಏನಂದ್ರೆ ದ ಮೋರ್ ವಿ ಲರ್ನ್ ದ ಮೋರ್ ವಿ ಅರ್ನ್ ಅಂತ ಒಂದು ಮಾತು ಈಗಿನ ಒಂದು ಟ್ರೆಂಡ್ ಅಲ್ಲಿ ಬಂದಿದೆ. ಅದನ್ನ ನೀವು ಒಪ್ತೀರಾ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳಿಗೆ? ನಿಮ್ಮ ಒಂದೆರಡು ಮಾತುಗಳು ವಿದ್ಯಾಮಂದಿರದ ಬಗ್ಗೆ ದಯವಿಟ್ಟು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ವಿವಿಧ ಸಂಸ್ಥೆಯ ವಿದ್ಯಾಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳೇ, ಪ್ರಾಧ್ಯಾಪಕರೇ, ಸಂಸ್ಥಾಪಕರೇ, ಆತ್ಮೀಯರೇ, ಏನೊಂದು ಈ ದಿನ 3rd ಎಡಿಷನ್ ವಿದ್ಯಾಮಂದಿರ ಒಂದು ಶೈಕ್ಷಣಿಕ ಒಂದು ಎಕ್ಸಿಬಿಷನ್ ಕಮ್ ಒಂದು ಈ ಇವೆಂಟ್ ಅಲ್ಲಿ ಭಾಗವಹಿಸ್ತಿರುವಂತ ತಾವೆಲ್ಲರೂ ಗಣ್ಯರೇ ಹಾಗೂ ವೇದಿಕೆ ಮೇಲಿರುವಂತ ರೂವಾರಿಗಳು, ಮುಖ್ಯ ಕಾರಣಕರ್ತರು, ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು 2 ಇವೆಂಟ್ ಎಜುಕೇಷನ್ ಎಕ್ಸಿಬಿಷನ್ ಆಗುವಂಥದ್ದು 2 ಇವೆಂಟ್ ಮಾಡ್ತಿದ್ದಾರೆ. ಒಂದು ಇವೆಂಟ್ ನಮ್ಮ ಹೈಯರ್ ಎಜುಕೇಷನ್ ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಒಳಪಟ್ಟಂತೆ ವಿದ್ಯಾಮಂದಿರ ಅನ್ನುವಂಥ ಹೆಸರಿನಲ್ಲಿ ಇವತ್ತು ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಆಯ್ಕೆಯನ್ನು ಮಾಡಿ ಇಲ್ಲಿ ನಡೆಸ್ಕೊಡ್ತಿರೋಂಥದ್ದು ನನಗೆ ವೈಯಕ್ತಿಕವಾಗಿ ನಾನು ಮಲ್ಲೇಶ್ವರಂ ಕ್ಷೇತ್ರದ ಒಬ್ಬ ಶಾಸಕನಾಗಿ ಮಲ್ಲೇಶ್ವರಂ ಅಂದರೆ ಶೈಕ್ಷಣಿಕವಾಗಿ ಹೆಸರುವಾಸಿಯಾಗಿರುವಂಥದ್ದು, ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಮುಖ್ಯವಾಗಿ ಶೈಕ್ಷಣಿಕವಾಗಿಯೇ ಎಲ್ಲ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ನಮ್ಮ ಐಡೆಂಟಿಟಿನೇ ಎಜುಕೇಷನ್. ಹಾಗಾಗಿ ನಮ್ಮ ಸ್ಥಳವನ್ನು ಆಯ್ಕೆಯನ್ನು ಮಾಡಿ ಇಲ್ಲಿ ನಡೆಸ್ಕೊಡೋಕ್ಕೆ ಕಾರಣಕರ್ತರಾಗಿರುವಂಥ ಪಬ್ಲಿಕ್ ಟಿವಿಯ ಸಂಸ್ಥಾಪಕರಾದಂಥ ರಂಗನಾಥ್ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನೊಂದಿಗೆ ಈ ವೇದಿಕೆಯಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಮಂತ್ರವನ್ನು ಹಿಡಿದು ತಮ್ಮ ಜೀವನದಲ್ಲಿ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡು ಅವರ ಒಂದು ಜೀವನದ ಹಾದಿ, ಅವರ ಸಾಧನೆಗಳು ನಿಜಕ್ಕೂ ಪ್ರತಿಯೊಬ್ಬರಿಗೂ ನಮಗೆ ಪ್ರೇರೇಪಣೆದಾಯಕವಾಗಿ, ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಅಂಡ್ ರಿಯಲಿ ವೆರಿ ಮೋಟಿವೇಟಿಂಗ್. ಹೇಗೆ ಅವ್ರು ಮಾಡಿದಂಥ ಪ್ರತಿಯೊಂದು ಕೆಲಸನೂ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸೆಲ್ ನಾಟ್ ಜಸ್ಟ್ ಮಾಡೋದಲ್ಲ, ಏನೋ ಒಂದು ಮಾಡಬೇಕು ಅಂತ ಮಾಡೋದಲ್ಲ, ಒಂದು ಎಕ್ಸೆಲ್ ಮಾಡೋದು ಇದೆಯಲ್ಲ ಬಹಳ ಮುಖ್ಯ. ಪ್ರಾಬ್ಲಿ ದಟ್ ವೇ ಕನ್ಸ್ಟ್ರಕ್ಷನಲ್ಲಾಗಲಿ, ಇನ್ನು ಎಷ್ಟು ಕ್ಷೇತ್ರದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ, ಒಂದು 2-3 ನಂಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಕನ್ಸ್ಟ್ರಕ್ಷನಿಂದ ಎಜುಕೇಷನ್ ಅನ್ನೋ ಒಂದು ಹವ್ಯಾಸವಾಗಿ ಒಂದು ಸಮಾಜದ ಕಾಳಜಿ ಇಟ್ಕೊಂಡು ಅಚೀವ್ಮೆಂಟ್ ಅವರು ಪ್ರೊಫೆಷನಲ್ ಲೈಫಲ್ಲಿ ಏನು ಮಾಡಬೇಕಾಗಿತ್ತೋ ಅಚೀವ್ ಮಾಡಿ, ತದನಂತರ ಸಮಾಜಕ್ಕೆ ಐ ಶುಡ್ ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂದ್ಬಿಟ್ಟು ಎಜುಕೇಷನ್ ಇಸ್ ದ ರೈಟ್ ವೇ ಅಂತ ಅರ್ಥ ಮಾಡಿಕೊಂಡು ರೇವಾ ಯೂನಿವರ್ಸಿಟಿಯನ್ನು ಸಂಸ್ಥೆಯನ್ನು ತಗೊಂಡು ರೇವಾ ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಬಹಳ ಪ್ರತಿನಿತ್ಯ ಸ್ವತಃ ಅವರೇ ಚಾನ್ಸಲರ್ ಆಗಿ ಶಿಕ್ಷಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಿರುವಂಥ ನಮ್ಮ ಶಾಮರಾಜ್ ಸರ್ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಮಾತಾಡ್ತಿದ್ರೆ ತುಂಬ ಹೊತ್ತು ಹೇಳ್ತಾ ಇರ್ಬೋದು. ಮುಖ್ಯವಾಗಿ ವಿದ್ಯಾಮಂದಿರ ಯಾತಕ್ಕಾಗಿ ಆಯೋಜನೆ ಆಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಈ ಆಯೋಜನೆ ಮಾಡಿರುವಂಥದ್ದು ನಮ್ಮೆಲ್ಲ ಸಂಸ್ಥೆಗಳು, ತುಂಬಾ ಸಂಸ್ಥೆಗಳು ನೀವು ಬಹಳಷ್ಟು ಶ್ರಮ ವಹಿಸಿ ಸ್ಥಾಪನೆ ಮಾಡಿರ್ತೀರ. ಅದು ಜನರಿಗೆ ಕನೆಕ್ಟ್ ಆಗಬೇಕು, ಸ್ಟೂಡೆಂಟಿಗೆ ಕನೆಕ್ಟ್ ಆಗಬೇಕು, ಪ್ರಾಬ್ಲಿ ಇನ್ ಎ ವೆರಿ ಎಫೆಕ್ಟಿವ್ ಮ್ಯಾನರ್. ಇದೊಂದು ಜಾಗದಲ್ಲೇ ಒಳ್ಳೊಳ್ಳೆ ಸಂಸ್ಥೆಗಳು ಬಂದಾಗ ಸ್ಟೂಡೆಂಟ್ ಕ್ಯಾನ್ ಚೂಸ್. ಈಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರೆಂತ್. ಯುನಿಕ್ನೆಸ್ ಇರುತ್ತೆ, ಒಂದೊಂದು ಇನ್ಸ್ಟಿಟ್ಯೂಷನಲ್ಲೂ ಒಂದೊಂದು ಯುನಿಕ್ನೆಸ್ ಇರುತ್ತೆ. ಆ ಯುನಿಕ್ನೆಸ್ನ ಶೇರ್ ಮಾಡಬೇಕು. ಆಗೇನಾಗುತ್ತೆ, ಅವನಿಗೆ ಪ್ರತಿಯೊಬ್ಬರ ಹತ್ರ ಮಾತಾಡಿ ಬಂದಾಗ ವಾಟ್ ಇಸ್ ದಟ್ ಈಸ್ ಲುಕಿಂಗ್ ಫಾರ್, ಈಚ್ ಪರ್ಸನ್ ವಿಲ್ ಲುಕ್ ಇನ್ ಎ ಡಿಫರೆಂಟ್ ವೇ. ಎಲ್ಲರೂ ಒಂದೇ ರೀತಿ ನೋಡಲ್ಲ. ಹಾಗಾಗಿ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ರೀತಿ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಾನೆ. ಇವನ್ನೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಈ ರೀತಿ
ಎಜುಕೇಷನ್ ಎಕ್ಸಿಬಿಷನ್ ಆಗುವಂಥದ್ದು ಒಂದೇ ಸೂರಿನ ಅಡಿಯಲ್ಲಿ ಬಹಳ ಉಪಯೋಗಕರವಾಗಿರ್ತದೆ. ಇಟ್ಸ್ ವೆರಿ ಬೆನಿಫಿಷಿಯಲ್ ಟು ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಟು ದ ಸ್ಟೂಡೆಂಟ್. ಹಾಗಾಗಿ ನೀವೇನೆಲ್ಲ ಆಫರ್ ಮಾಡ್ತೀರಾ, ಏನು ಪ್ರೋಗ್ರಾಮ್ಸ್ ಇದೆ, ಯಾವ ರೀತಿ ಕೊಲಾಬ್ರೇಟ್ ಮಾಡಿದ್ದೀರಾ, ಹೌ ಬೆಟರ್ ಯು ಕ್ಯಾನ್ ಎಂಗೇಜ್, ಹೌ ಬೆಟರ್ ಯು ಕ್ಯಾನ್ ಲರ್ನ್, ಗೆಟ್ ಬೆಟರ್ ನಾಲೆಡ್ಜ್ ಆ್ಯಂಡ್ ಬಿಲ್ಡ್ ಎ ಬೆಟರ್ ಫ್ಯೂಚರ್ ಫಾರ್ ಹಿಮ್ಸೆಲ್ಫ್ ಅನ್ನೋಂಥದ್ದನ್ನ ಭಾಳ ಪರಿಣಾಮಕಾರಿಯಾಗಿ ತಿಳಿಸುವಂಥ ಒಂದು ಅವಕಾಶ. ಮತ್ತು ನೀವು ಕೊಡೋ ಸ್ಕಾಲರ್ಶಿಪ್, ಈ ರೀತಿ ಏನೆಲ್ಲ ಯೂನಿಕ್ನೆಸ್ ಇದೆ, ಸ್ಕಾಲರ್ಶಿಪ್ ಆಗಲಿ, ಅವನಿಗೇನು ಉದ್ಯೋಗ ಆಗಲಿ, ಇನ್ನೊಂದು ಮತ್ತೊಂದು ಎಲ್ಲವನ್ನು ತಿಳಿಸ್ಲಿಕ್ಕೆ ಪ್ರಾಬ್ಲಿ ಯು ಕ್ಯಾನ್ ಕಂಪೇರ್ ವಿತ್ ಮೆನಿ ಇನ್ಸ್ಟಿಟ್ಯೂಷನ್. ಹಾಗಾಗಿ ಇನ್ಸ್ಟಿಟ್ಯೂಷನ್ ಎಲ್ಲರ ಮಧ್ಯದಲ್ಲಿ ಕಾಂಪಿಟೇಷನ್ ಯಾರು ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ. ಆ ಸ್ಟೂಡೆಂಟು ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ, ನೀವು ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ, ನಾವು ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ. ನಮಗೂ ಕಾಂಪಿಟೇಷನ್ ಇದೆ, ರಂಗನಾಥ್ ಸರ್ಗೂ ಕಾಂಪಿಟೇಷನ್ ಇದೆ, ಪ್ರತಿಯೊಬ್ಬರಿಗೂ ಕಾಂಪಿಟೇಷನ್ ಇಂದ ಯಾರೂ ತಪ್ಪಿದಲ್ಲ. ಸೊ ವಿ ನೀಡ್ ಟು ಗೇರ್ ಅಪ್. ಇವತ್ತು ನಮ್ಮ ರಂಗನಾಥ್ ಸರ್ ಅವ್ರನ್ನ ಪ್ರತಿನಿತ್ಯ ಯಾಕೆ ಎಲ್ಲರೂ ಎದುರು ನೋಡ್ತಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ನಾಲೆಡ್ಜ್. ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಕಲಿಯೋದು ಯಾವತ್ತೂ ನಿಲ್ಲಿಸ್ಲಿಕ್ಕಾಗಲ್ಲ. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್, ಇಟ್ ವಿಲ್ ಗೋ ಆನ್ ಟಿಲ್ ದ ಲಾಸ್ಟ್ ಬ್ರೆತ್. ನಮ್ಮ ಕೊನೆ ಉಸಿರಿರೋರ್ಗು ಕಲಿಕೆಯನ್ನು ಯಾರೂ ಸ್ಟಾಪ್ ಮಾಡಲಿಕ್ಕಾಗಲ್ಲ. ಪ್ರಾಬ್ಲಿ ಈ ಡೈರೆಕ್ಷನಲ್ಲಿ ದ ಓನ್ಲಿ ರೈಟ್ ಅಂಡ್ ರಾಯಲ್ ವೇ ಇಸ್ ಲರ್ನಿಂಗ್. ಹಾಗಾಗಿ ಶಿಕ್ಷಣಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಸಾಲಲ್ಲ. ಹೌ ಮಚ್ ಎವರ್ ವಿ ಗಿವ್ ಇಂಪಾರ್ಟೆನ್ಸ್, ಇಟ್ ಇಸ್ ಲೆಸ್, ಐದರ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಗಲ್, ಆರ್ ಪೇರೆಂಟ್ಸ್, ಆರ್ ಇನ್ಸ್ಟಿಟ್ಯೂಷನ್, ಆರ್ ಆಸ್ ಎನ್ ಎ ಗವರ್ಮೆಂಟ್, ಆರ್ ಆಸ್ ಎನ್ ಎ ಸೊಸೈಟಿ. ಹಾಗಾಗಿ ಎಜುಕೇಷನ್ಗೇನೆ ನಮ್ಮ ಟಾಪ್ ಮೋಸ್ಟ್ ಪ್ರಿಫರೆನ್ಸ್. ನಮ್ಮ ಐಡೆಂಟಿಟಿನೇ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್, ಎ ಕಂಪ್ಲೀಟ್ ಎಜುಕೇಷನ್, ವೆಲ್ ರೌಂಡೆಡ್ ಪರ್ಸನಾಲಿಟಿ. ಈ ವೆಲ್ ರೌಂಡೆಡ್ ಪರ್ಸನಾಲಿಟಿ ಅನ್ನೋಂಥದ್ದು ಬಹಳ ಮುಖ್ಯ ಇದೆ. ಸೊ ಭಾಳಷ್ಟು ಲಿಮಿಟೇಷನಲ್ಲಿ ಇರ್ತೇವೆ. ಈ ಲಿಮಿಟೇಷನ್ನ ಓವರ್ಕಮ್ ಮಾಡಬೇಕು. ಹಾಗಾಗಿ ನಾನು ಚಾಮರಾಜ್ ಸರ್, ರಂಗನಾಥ್ ಸರ್ ಅವ್ರು ಮಾತಾಡ್ತಿದ್ದು ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ ಎಷ್ಟಾಗಬೇಕಾಗಿದೆ. ಈ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ನಾವು ಎಷ್ಟೊತ್ತಲ್ಲಿ ನಾವು ಗೌರ್ಮೆಂಟ್ಸೇ ಅಡ್ಡ ಬಂದ್ಬಿಡ್ತೀವಿ. ಗೌರ್ಮೆಂಟ್ಗಳು ಇದನ್ನೆಲ್ಲ ವಿ ಟ್ರೈ ಟು ವಿಥೋಲ್ಡ್, ವಿ ಟ್ರೈ ಟು ಕಂಟ್ರೋಲ್. ಇದು ಇಡೀ ವಿ ಆರ್ ಕಾಂಪಿಟಿಂಗ್, ಸಿನ್ಸ್ ವಿ ಆರ್ ಕಾಂಪಿಟಿಂಗ್ ವಿತ್ ದ ಎಂಟೈರ್ ವರ್ಲ್ಡ್. It is not limited to any geography, any particular caste, religion, ಯಾವುದಕ್ಕೂ ಲಿಮಿಟೇಷನ್ ಆಗಲ್ಲ. We are competing with the entire world. ಹಾಗಾಗಿ ಬೆಂಚ್ ಮಾರ್ಕಿಂಗ್ನಲ್ಲಿ ಎಲ್ಲೂ ಲಿಮಿಟೇಷನ್ ಇರಲ್ಲ. ಒಂದು ಸ್ವಲ್ಪ ನಾವು ಕಮ್ಮಿ ಎಜುಕೇಷನ್ ಕೊಡ್ತೀವಿ, ಕಮ್ಮಿ ಕ್ವಾಲಿಟಿ ಕೊಡ್ತೀವಿ ಅಂದರೆ ವಿ ಕ್ಯಾನ್ ಕಾಂಪೀಟ್. ದಟ್ ಸ್ಟೂಡೆಂಟ್ ಕ್ಯಾನಾಟ್ ಕಾಂಪೀಟ್ ಐದರ್ ಫಾರ್ ದ ಜಾಬ್ ಆರ್ ದ ಮಾರ್ಕೆಟ್, ಫಾರ್ ಆಂಟ್ರಪ್ರಿನರ್ಶಿಪ್, ಟೆಕ್ನಾಲಜಿ. ದೇರ್ ಇಸ್ ನೋ ಲಿಮಿಟೇಷನ್. ಹಾಗಾಗಿ ವಿ ನೀಡ್ ಟು ಸ್ಕೇಲ್ ಅಪ್ ಇನ್ ಎ ವೆರಿ ಬಿಗ್ ವೇ. ಎಷ್ಟು ಸ್ಕೇಲ್ ಅಪ್ ಮಾಡಿಕೊಂಡ್ರು ಸಾಲಲ್ಲ. ಒಬ್ಬ ದೇಶದ ಒಬ್ಬ ವ್ಯಕ್ತಿ ಅದರ ಪ್ರತಿಭೆ ಅಥವಾ ಅದರ ಶಕ್ತಿ ಅರ್ಥ ಆಗದ ಆ ನಾಗರಿಕನ ಜ್ಞಾನದಿಂದ, ಆ ನಾಗರಿಕನ ಪ್ರತಿಭೆಯಿಂದ, ಬೈ ಇಟ್ ಈಸ್ ಐಡೆಂಟಿಫೈಡ್ ಆರ್ ರೆಕಗ್ನೈಸ್ಡ್ ಬೈ ಇಸ್ ಓನ್ಲಿ ಟ್ಯಾಲೆಂಟ್. ಹಾಗಾಗಿ ನಾವು ಬಹಳಷ್ಟು ಒತ್ತನ್ನು ಕೊಡಬೇಕು ಈ ದಿಕ್ಕಲ್ಲಿ. ಹೇಗೋ ಒಂದು ಸ್ವಲ್ಪ ಹೇಗೋ ನಡ್ಕೊಂಡು ಹೋಗೋಣ ಅಂದ್ರೆ ಆಗಲ್ಲ. ನಿಮಗೆ ಏನು ಬೇಕು ಅಂತ ನೀವು ಹೇಳೋಕ್ಕೆ ಗಟ್ಟಿಯಾಗಿ ಗೊತ್ತಿರಬೇಕು. ಇನ್ಸ್ಟಿಟ್ಯೂಷನ್ಗೂ ಸ್ಟೂಡೆಂಟನ್ನು ಗಟ್ಟಿಯಾಗಿ ಹೇಳಬೇಕು. ಇಟ್ ಈಸ್ ನಾಟ್ ಎ ಫೇವರ್, ವಿ ಶುಡ್ ಗೆಟ್ ವಾಟ್ ವಿ ವಾಂಟ್. ಹಾಗಾಗಿ ನಥಿಂಗ್ ಶುಡ್ ಸ್ಟಾಪ್. ಪ್ರಾಬ್ಲಿ ದಿಸ್ ಶುಡ್, ಈ ಶೋ ಎಕ್ಸಿಬಿಷನ್ should not limit only to connect with students. We should also articulate. We need to send a very strong message for all the stakeholders. It is not to do anything. Politics anta nanen matadak hogtilla. Idu politics alla, politics ಬೇರೆ. Politics ಇದೇನು ಈ ಡೊಮೈನ್ ನಮಗೇನು ಪೊಲಿಟಿಕ್ಸ್ಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಅಲ್ಲ. ಬಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಇಂಪ್ಯಾಕ್ಟ್, ಬಟ್ ದಿಸ್ ಇಸ್ ನಾಟ್ ಬಿನ್ ಪ್ರಯಾರಿಟೈಸ್ಡ್. ಹಾಗಾಗಿನೇ ಇದು ಇಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಇಂಪ್ಯಾಕ್ಟ್ ಮಾಡೋ ರೀತಿ ನಾವೆಲ್ಲ ಮಾಡೋಣ ಅಂತ ಹೇಳಿ ನಿಮ್ಮಿನ್ನ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಬೆಂಗಳೂರು ಇಸ್ ಎ ಫ್ಯಾಂಟಾಸ್ಟಿಕ್ ಪ್ಲೇಸ್, ಕರ್ನಾಟಕ ಇಸ್ ಎ ಫ್ಯಾಂಟಾಸ್ಟಿಕ್ ಪ್ಲೇಸ್. ವಿಶೇಷವಾಗಿ ಇಡೀ ದೇಶದಲ್ಲಿ ಯಾರೂ ನಮ್ಮ ಜೊತೆ ಕಾಂಪೀಟ್ ಮಾಡಲಿಕ್ಕಾಗಲ್ಲ. ಎಜುಕೇಷನ್ ಎಕೋಸಿಸ್ಟಮಿಗೆ ಯಾವ ರೀತಿ ಇಂಡಸ್ಟ್ರಿ ಇದೆ, ಇನೋವೇಷನ್ ಇದೆ, ಆಂಟ್ರಪ್ರಿನರ್ಶಿಪ್ ಇದೆ, ಅಥವಾ ಎಜುಕೇಷನ್ ಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ, ಸ್ಕಿಲ್ಲಿಂಗ್ ಇದೆ, ಆಲ್ ಪುಟ್ ಟುಗೆದರ್ ಇನ್ ಒನ್ ಪ್ಯಾಕೇಜ್. ಇಡೀ ಭಾರತದಲ್ಲಿ ಇನ್ಯಾವ ನಗರದಲ್ಲಿ ಯಾವ ರಾಜ್ಯದಲ್ಲೂ ಸಿಗ್ಲಿಕ್ಕೆ, ಐ ಕ್ಯಾನ್ ಸ್ಟ್ರೈಟ್ ಅವೇ ಮೇಕ್ ದಟ್ ಬ್ಲಾಂಕೆಟ್ ಸ್ಟೇಟ್ಮೆಂಟ್. ಯು ವಾಂಟ್ ಟು ಆಸ್ಕ್ ಎನಿ ಕ್ವಶನ್, ಸ್ಟ್ರೈಟ್ ಅವೇ ಐ ಕ್ಯಾನ್ ಟೆಲ್ ಯು, nowhere else you can get this kind of ecosystem. So ಹಾಗಾಗಿ we can attract students from across country, from across the world. This is the right destination.
ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಇಸ್ ಅ ರೈಟ್ ಡೆಸ್ಟಿನೇಷನ್. ಸೊ ಹಾಗಾಗಿ ನಾವು ಇದನ್ನೇನು ಜನಕ್ಕೆ ತಿಳಿಸ್ಬೇಕಾಗಿದೆಯೋ, ಯು ನೀಡ್ ಟು ಟೆಲ್ ಇಟ್ ವೆರಿ ಕಾನ್ಫಿಡೆಂಟ್ಲಿ. ನೀವು ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಖಂಡಿತ ನೀವು ಯಾವುದೇ ಮೆಟ್ರೋಪಾಲಿಟನ್ ಸಿಟಿ, ಬ್ರಿಟಿಷರು ಕಾಲದಲ್ಲಿ ಸ್ಥಾಪನೆ ಆಗಿರೋಂಥ ಮೆಟ್ರೋಪಾಲಿಟನ್ ಸಿಟಿನೂ ನಮ್ಮ ಜೊತೆ ಕಾಂಪೀಟ್ ಮಾಡ್ಲಿಕ್ಕಾಗಲ್ಲ. ಇಡೀ ದೇಶದಲ್ಲಿ ಇರೋಂಥ IITians ಎಲ್ಲ ಬರೋದು ಯಾವ ಊರಿಗೆ ಬರ್ತಾರಲ್ಲ IIT. ಇಲ್ಲೊಂದು IIT ಇಲ್ಲ, ಆದ್ರೆ ಇರೋ IIT ಓದಿದವರೆಲ್ಲ ಬರೋದು ಇದೇ ಯಾವುದು ಮುಂಬೈಯಿಂದ ಓದಿರಲಿ, ಚೆನ್ನೈಯಿಂದ ಓದಿರಲಿ, ಡೆಲ್ಲಿಯಿಂದ ಓದಿರಲಿ, ಕಲ್ಕತ್ತಾದಿಂದ ಓದಿರಲಿ, ಎಲ್ಲಿಂದಾರೋ ಓದಿರಲಿ ಸರ್, ಬರೋದಿಲ್ಲ ಸರ್. ಸೊ ಈ ರೀತಿ ಟ್ಯಾಲೆಂಟ್ ಇರುವಂಥ ಅದ್ಭುತ, ಇವನ್ ಆಂಟ್ರಪ್ರಿನರ್ಶಿಪ್ ಯು ಕಾಂಟ್ ಕಂಪೇರ್ ವಿತ್ ಎನಿಬಡಿ. ಆಂಟ್ರಪ್ರಿನರ್ಶಿಪ್ ಯು ಆರ್ ವೆಲ್ ಅಹೆಡ್ ಆಫ್ ಎನಿಬಡಿ. ಆಂಟ್ರಪ್ರಿನರ್ಶಿಪ್ ನಮ್ಮ ಟ್ಯಾಲೆಂಟ್ ಇವೇನೋ ನೋಡ್ಬಿಟ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಯೂನಿಕಾರ್ನ್ಸಲ್ಲಿ ತಗೊಳ್ಳಿ, ನೀವು ಸ್ಟಾರ್ಟಪ್ನಲ್ಲಿ ತಗೊಳ್ಳಿ, ನೀವು ಯಾವ ಆಸ್ಪೆಕ್ಟಲ್ಲಾರ ತಗೊಳ್ಳಿ, ಇಟ್ ಈಸ್ ದ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್. ಹಾಗಾಗಿ ಇದನ್ನು ಭಾಳ ಬಲವಾಗಿ ತಿಳಿಸುವಂಥ ಕೆಲಸ ಇನ್ಸ್ಟಿಟ್ಯೂಷನಿಂದ ನೀವು ಸಹ ಮಾಡಿ ಅಂತ ಹೇಳಿ ನಿಮ್ಮ ಹೆಚ್ಚಿನ ಸಮಯ ತಗೊಂಡಿದ್ದೀನಿ. ನಮ್ಮ ರಂಗನಾಥ್ ಸರ್ ಎಲ್ಲ ಅವಕಾಶ ಮಾಡಿಕೊಟ್ರು, ಸಮಯ ತಗೊಂಡಿದ್ದೀನಿ. ಹಾಗಾಗಿ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಸರ್. ಮತ್ತೊಮ್ಮೆ ನಿಮಗೆ ಶುಭ ಕೋರ್ತೀನಿ. ನಿಮ್ಮ ಜೊತೆ ದೋ ಐ ಆಮ್ ಔಟ್ ಆಫ್ ಗವರ್ಮೆಂಟ್ ಬಟ್ ಎಜುಕೇಷನ್ ಈಸ್ ಮೈ ಪ್ಯಾಷನ್. ನನಗೆ ಎಜುಕೇಷನ್ನೇ ಭಾಳ ಸ್ಟ್ರಾಂಗ್ ಆಗಿ ನಂಬುವಂಥದ್ದು, ಸ್ಕಿಲ್ಲಿಂಗ್ ಆ್ಯಂಡ್ ಎಜುಕೇಷನ್. ಹಾಗಾಗಿ ಎನಿ ಗಿವನ್ ಟೈಮ್ ನೀವೇನೇ ಕೆಲಸ ಮಾಡಬೇಕು ಅಂದರೆ ಈ ಕ್ಷೇತ್ರದಲ್ಲೇ ಮಾಡಲಿಕ್ಕೆ ನಿಮ್ಮ ಜೊತೆ ಯಾವಾಗಲೂ ಟೈಮ್ ಕೊಟ್ಟು ಟು ಡೂ ದ ರೈಟ್ ಥಿಂಗ್ಸ್, ಟು ಗೆಟ್ ದ ರೈಟ್ ಥಿಂಗ್ಸ್ ಆ್ಯಂಡ್ ದ ರೈಟ್ ಪಾಲಿಸಿ, ಐ ಆಮ್ ವಿಲ್ಲಿಂಗ್ ಟು ವರ್ಕ್ ಟು ಎನಿ ಎಕ್ಸ್ಟೆಂಟ್. ಸ್ಟ್ರಾಂಗ್ ಆಗಿ ವರ್ಕ್ ಮಾಡಲಿಕ್ಕೆ ನಿಮ್ಮ ಜೊತೆ ತಯಾರಿದ್ದೀನಿ ಅಂತ ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ನಿಮಗೆಲ್ಲ ಶುಭವನ್ನು ಕೊಡ್ತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ. Those were amazingly practical words, sir. Thank you so much. So sir ಒಂದು ಮಾತು ಹೇಳಿದ್ರು, ಕಾಂಪಿಟೇಷನ್ ಎಲ್ಲಿಲ್ಲ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಇದೆ, ನಾವು ಗೇರ್ ಅಪ್ ಮಾಡ್ಕೋಬೇಕು, ನಾವು ಅಪ್ಡೇಟ್ ಆಗಬೇಕು ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಎಗೇಸ್ ಇನ್ನ ಮತ್ತೊಂದು ಮಾತು ಕೂಡ ಸರ್ ಮಾತಾಡೋದಕ್ಕೆ ಹೇಳ್ತಾ ಇದ್ರು, ಬೆಂಗಳೂರು ಈಗ ಏನು ನಾವು ನೋಡ್ತಾ ಇದೀವಿ, ಬೆಂಗಳೂರಿನ IT ಹಬ್ ಅಂತ ಮಾತ್ರ ಈಗ ನಾವು ನೋಡ್ತಾ ಇಲ್ಲ, ಇದು ಎಜುಕೇಶನಲ್ ಹಬ್ ಆಗಿ ಕೂಡ ಈಗ ನಿಂತಿದೆ. ಏನಿಲ್ಲ ನಮ್ಮ ಬೆಂಗಳೂರಲ್ಲಿ. ಸೊ ಹೀಗಿರ್ಬೇಕಾದ್ರೆ ಎಷ್ಟೊಂದು ಪ್ರತಿಷ್ಠಿತ ಸಂಸ್ಥೆಗಳಿದೆ, ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇಲ್ಲ, ಆದ್ರೆ ಸರಿಯಾಗಿ ನಾವು ಚೂಸ್ ಮಾಡ್ಬೇಕಾಗತ್ತೆ.